ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 289. ಇವತ್ತಿನ ವಿಷಯ RSS ಬಗ್ಗೆ 4 ಮಾತಾಡ್ತೀನಿ, ದಯವಿಟ್ಟು ಕೇಳಿ. ಅದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳ್ತೀವಿ. ಇದು ನಮ್ಮ ನೆಲದ ಕಾನೂನಿನ ಪ್ರಕಾರ ನೋಂದಣಿ ಆಗದೇ ಇರತಕ್ಕಂಥ ಸಂಘ. ಇದಕ್ಕೆ ಕೆಲವರು ಬೆಂಬಲಿಗರು ಇದ್ದಾರೆ ಮತ್ತು ವಿರೋಧ ಬಹಳ ಇದೆ. ಇದಕ್ಕೆ ಕೆಲವರೆಲ್ಲ ವಿರೋಧಿಗಳು ಇದನ್ನು ರಾಷ್ಟ್ರೀಯ ಸರ್ವನಾಶ ಸಂಘ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಇವತ್ತೇನು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು ಒಂದು ಟಿಪ್ಪಣಿಯನ್ನು ಕಳಿಸಿದ್ದಾರೆ. ಯಾರಿಗೆ? ಮುಖ್ಯಮಂತ್ರಿಗಳಿಗೆ. ಕರ್ನಾಟಕದ ಮಟ್ಟಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ ನೋಂದಣಿ ಆಗದೇ ಇರತಕ್ಕಂಥ ಸಂಘದ ಚಟುವಟಿಕೆಗಳು ನಡೀಬಾರ್ದು ಅಂತಕ್ಕಂಥ ವಿಚಾರ. ಅದು ಬಹಳ ಕಾನೂನುಬದ್ಧವಾಗಿದೆ ಮತ್ತು ಸಂವಿಧಾನ ಅನುಗುಣವಾಗಿದೆ. ಆ ದೃಷ್ಟಿಯಲ್ಲಿ ಕಾನೂನಿನ ಪ್ರಕಾರ ಯಾವ ಸಂಘ ಸಂಸ್ಥೆಗಳು ನಡೆಯಲ್ವೋ ಅವೆಲ್ಲವೂ ಕೂಡ ನಿಷಿದ್ಧ ಆಗ್ತದೆ. ಆ ದೃಷ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಂಥ ಕೋಮುವಾದಿ, ರಾಷ್ಟ್ರದ ಧ್ವಜಕ್ಕೆ ಅವಮಾನ ಮಾಡ್ತಕ್ಕಂಥ, ಸಂವಿಧಾನವನ್ನು ಪಾಲನೆ ಮಾಡದೇ ಇರತಕ್ಕಂಥ, ರಾಷ್ಟ್ರದ ಗೀತೆಯನ್ನು ಪಠನ ಮಾಡದೇ ಇರತಕ್ಕಂಥ, ರಾಷ್ಟ್ರಪಿತನನ್ನು ಕೊಲೆ ಮಾಡಿರ್ತಕ್ಕಂಥ ಬ್ಯಾಕ್ಗ್ರೌಂಡನ್ನು ಮತ್ತು ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಈ ಸಂಘಟನೆ ಒಂದು ಜಾತಿಯ ಸಂಘಟನೆಯಾಗಿದೆ. ಹೆಸರು ಮಾತ್ರ ದೇಶಪ್ರೇಮ ಮತ್ತು ಭಕ್ತಿ, ಆದರೆ ಒಳಗಡೆ ಎಲ್ಲವೂ ಕೂಡ ಪ್ರಮೋಟ್ ಆಗಿರೋದು ಒಂದು ಜಾತಿಯ ಸಂಘಟನೆ. ಅದು ಇದುವರೆಗೆ ಆಗಿರ್ತಕ್ಕಂಥ ಎಲ್ಲ ಈ ಸಂಘದ ಏನು ಸರಸಂಚಾಲಕರು ಅಂತ ಏನು ಹೇಳ್ತಾರೆ, ಎಲ್ಲರೂ ಕೂಡ ಒಂದು ಜಾತಿಗೆ ಸೇರಿದವರು. ಇದಕ್ಕಿಂತಲೂ ದೊಡ್ಡ ಉದಾಹರಣೆ ಯಾವುದೂ ಕೂಡ ಬೇಕಾಗಿಲ್ಲ. ಆ ದೃಷ್ಟಿಯಲ್ಲಿ ನಮ್ಮ ಜನಗಳಿಗೆ ಜಾಗೃತಿ ಮೂಡತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ದೇಶದ ಅಲ್ಪಸಂಖ್ಯಾತರು, ಈ ದೇಶದ ದಲಿತರು, ಈ ದೇಶದ ಆದಿವಾಸಿಗಳು, ಈ ದೇಶದ ಹಿಂದುಳಿದವರು ಇದನ್ನು ಅರ್ಥ ಮಾಡಿಕೊಂಡು ಈ ಸಂಘಟನೆಗೆ ಯಾವ ಸ್ಥಾನ ಕೊಡಬೇಕು ಆ ಸ್ಥಾನವನ್ನು ಮಾತ್ರ ಕೊಡಬೇಕು. ಆ ದೃಷ್ಟಿಯಲ್ಲಿ ಬೇಗ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಸಂಘಟನೆಯ ಚಟುವಟಿಕೆಗಳನ್ನು ಕಾನೂನುಬದ್ಧವಾಗಿ, ಸಂವಿಧಾನಬದ್ಧವಾಗಿ ನಿಷೇಧ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಇದ್ದೀನಿ. ದಯವಿಟ್ಟು ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.